ಹರೇ ಕೃಷ್ಣ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ಸಂತೋಷ್ ಚೇರ್ದಾಳ್ ಮಾತಾಡ್ತಿರೋದು. ಇವತ್ತು ನಾವು ಯಾವ ರೈತರು ಭೇಟಿ ಮಾಡ್ಸಕ್ ಬಂದಿಲ್ಲ, ಯಾಕಂದ್ರೆ ಇವತ್ತ ನಮ್ಮ ಹೊಲ್ದಾಗ ಅದೀವಿ. ಯಾಕಂದ್ರೆ ರೈತನು ಇಲ್ಲಿ ಇವತ್ತು ಹೇಳೋನು ನಾನು, ಅದ್ರ ಸಂಬಂಧ ನನ್ನ ಅನುಭವನ ಈಗ ನಾನು ನಿಮ್ಗೆ ಶೇರ್ ಮಾಡತ್ನು. ಯಾಕಂದ್ರೆ ನಮ್ಮ ಹೊಲ್ದಾಗೂ ಮಲ್ಟಿಪ್ಲೇಯರ್ ಬಳಕೆ ಮಾಡ್ತನು. ನಾನು ರೈತನ ಮಗ ಅನ್ನೋದು ಈಗ ಓದ್ತಾಗಬೇಕು. ನಮ್ಮ ಹೊಲ್ದಾಗ ಸ್ವತಃ ನಾನು ಪ್ರಯೋಗ ಮಾಡಿ ರಿಸಲ್ಟ್ ಕಂಡುಕೊಂಡು ಇದನ್ನ ಮಾಡತ್ತಿದ್ದು. ಅದನ್ನು ಎಲ್ಲರಿಗೂ ತಿಳಿಸೋ ಸಲುವಾಗಿ ನಾ ಈ ವಿಡಿಯೋ ಮಾಡತ್ತನು. ನೋಡ್ಬೋದು ನೀವು ಹಿಂದೆ ನಮ್ಗೆ ಏನು ಕಾಣ್ತಲ್ಲ, ಇದು ನಮ್ಮದ ಕಬ್ಬ. ಇದಕ್ಕೆ ಮಲ್ಟಿಪ್ಲೇಯರ್ ಉಪಯೋಗ ಮಾಡೀನಿ. ಮತ್ತು ಡ್ರಿಪ್ ಐತಿ, ಇದಕ್ಕೆ ಮಲ್ಟಿಪ್ಲೇಯರ್ ವಿತ್ ರಾಸಾಯನಿಕನು ಸ್ವಲ್ಪ ಪ್ರಮಾಣದಾಗ ಯೂಸ್ ಮಾಡಿ ಈ ರಿಸಲ್ಟ್ ಬಂದದ್ದೈತಿ. ಇದು ಮೆರಾಟಿ 6 86-032 ನೇರ ತಳಿ ಐತಿ. ಇದು 9 ರಿಂದ 10 ತಿಂಗಳ ತನ ಆಗೈತಿ. ಇದಕ್ಕೀಗ ನೋಡ್ಬೋದು ನೀವು, ಕಾಣ್ತೈತಿ ಬೀಜ. ಇದು ಕಬ್ಬ ಬೀಜಕ್ಕೆ ಕೊಟ್ಟಿವಿ ನಾವೀಗ, ಕೊಡ್ಲಾತಿ ಬೀಜಕ್ಕೆ. ಅದರ ಸಲುವಾಗಿ ಈ ರೈತರಿಗೆ ಹೇಳೋದೇನಂದ್ರೆ, ನಾನು ಸ್ವತಃ ಮಲ್ಟಿಪ್ಲೇಯರ್ ಉಪಯೋಗ ಮಾಡ್ತೀನೋ. ದ್ರಾಕ್ಷಿಗಾಗಲಿ, ಕಬ್ಬಿಗೆ, ಮೆಕ್ಕೆಜೋಳ ಮತ್ತು ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿ ಎಲ್ಲಕ್ಕೂ ಉಪಯೋಗ ಮಾಡ್ತೀನ. ಅದಕ್ಕಾಗಿ ಎಲ್ಲರೂ ಇದನ್ನ ಉಪಯೋಗ ಮಾಡ್ಕೋಬೋದು. ಯಾವುದು ನಿಶ್ಚಿಂತೆಯಿಂದ ಉಪಯೋಗ ಮಾಡ್ಬೋದು. ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬೋದು. ಅದ್ರ ಜೋಡಿ ಕಡಿಮೆ ಖರ್ಚು ಒಳಗೆ ಇಳುವರಿನೂ ಹೆಚ್ಚು ಮಾಡ್ಕೋಬೋದು. ಈಗ ನಿಮ್ಗೆ ತೋರಿಸ್ಕೊಂಬರಿ ನಮ್ಮದು ಕಬ್ಬು ಯಾವ ರೀತಿ ಬಂದೈತೆ. ಇದ ನೋಡ್ರಿ, ನಮ್ಮದು ಕಬ್ಬ ಯಾವ ರೀತಿ ಬೆಳೆದೈತಿ ನೋಡ್ರಿ. ಇದು ಗಣಿಕೆ ಆಗಲಿ ಎಷ್ಟು ಉದ್ದದವು ಮತ್ತು ಸೈಜ್ ಯಾವ ರೀತಿ ದಪ್ಪ ಬಂದೈತಿ ನೋಡಿ. ಒಂದೊಂದು ಒಳಗೆ ಎಷ್ಟು ಕಬ್ಬದ ಅನ್ನೋದು ಎನಿಸ್ತಾನೆ. ಈಗ ಒಂದು ಗದಿ ಒಳಗಿದ ನರ್ಸರಿಯಿಂದ ತಂದು ಹಚ್ಚಿದ್ದು 1 2 3 4 5 6 7 8 9 ಕಬ್ಬದವು. ಇದೇ ರೀತಿ ಗದಿ ನೋಡ್ಬೋದು ನೀವು ಎಲ್ಲ ಕಡೆ ಯಾವ ರೀತಿ ಉದ್ದ ಗಣಿಕೆ ಬಂದೈತಿ. ಒಂದೊಂದು ತೋಟಿ ತೋಟಿ ಗಣಿಕಿದಾವು ಮತ್ತು ದಪ್ಪನು ಅದೇ ರೀತಿ ಐತಿ. ಮೆರಾಟಿ 6 ಕಬ್ಬ ಉದ್ದ ಗಣಿಕೆ ಆಗೋದಿಲ್ಲ ಮತ್ತು ದಪ್ಪ ಆಗೋದಿಲ್ಲ ಅಂತಾರು. ಇಲ್ಲಿ ನೋಡಿರ್ಬೇಕಾದ್ರೆ ಯಾವ ರೀತಿ ಸೈಜ್ ಬಂದೈತಿ, ಕಮ್ಮಿ ಬಂದು ನೋಡಿರ್ಬೇಕಾದ್ರೆ ಗದಿ ಯಾವ ರೀತಿ ಹೊಡೆದೈತಿ. ಇದೆಲ್ಲ ಸಾವಯವ ಮಲ್ಟಿಪ್ಲೇಯರ್ದ ರಿಸಲ್ಟ. ನಾ ಇದ್ರ ನೋಡಿ ಕೆಮಿಕಲು ಸ್ವಲ್ಪ ಪ್ರಮಾಣದ ಉಪಯೋಗ ಮಾಡೀನಿ. ಡ್ರಿಪ್ ಒಳಗೆ ನೋಡ್ಬೋದು ನೀವು, ಡ್ರಿಪ್ ಐತಿ ನಮ್ಮದಿಲ್ಲಿ ನೋಡ್ರಿ ಯಾವ ರೀತಿ ಬೆಳೆದೈತಿ ಕಬ್ಬ. ಮಲ್ಟಿಪ್ಲೇಯರ್ ತಂತ್ರಜ್ಞಾನ ಒಳಗೆ ಮಲ್ಟಿಪ್ಲೇಯರ್ ಗೊಬ್ಬರ ಉಪಯೋಗ ಮಾಡಿ ಗಣಿಕೆ ಉದ್ದ ದಪ್ಪ ನೋಡ್ಬೋದು ನೀವು. ಒಂದೊಂದು ಗದಿ ಒಳಗೆ 9 8 9 ಎವರೇಜ್ ಕಬ್ಬದವು ನೋಡ್ರಿ. ದಪ್ಪ ಯಾವ ರೀತಿ ಐತಿ ಇಲ್ಲಿ ನೋಡ್ಬೋದು ನೀವು. ಮತ್ತು ಮ್ಯಾಲ ತಪ್ಪಲ ನೋಡ್ಬೋದು ನೀವು. ಇನ್ನೊಮ್ಮನಾದ್ರೂ ಎಷ್ಟು ಹಸರು ಐತಿ ಮತ್ತು ಒಂದು ರೋಗ ಇಲ್ಲ. ರೋಗ ನಿರೋಧಕ ಶಕ್ತಿ ಬರ್ತೈತಿ. ಯಾವ ರೋಗ ಬಂದರೂ ತಡ್ಕೊಳ್ಳುವಂಥ ಕೆಪಾಸಿಟಿ ಬೆಳಿಗ್ಗೆ ಬರ್ತೈತಿ. ನೀವು ಇದನ್ನು ಉಪಯೋಗ ಮಾಡೋದ್ರಿಂದ ಭೂಮಿಯಾಗ ಜೀವಾಣುಗಳ ಸಂಖ್ಯೆ ಹೆಚ್ಚಾಗ್ತತಿ. ಮತ್ತು ಇನ್ನೊಂದು ಎರೆಹುಳ ಆಕ್ಟಿವೇಟ್ ಆಗಿ ಎರೆಹುಳ ಗೊಬ್ಬರ ನಿಮ್ಮ ಫ್ಯಾಕ್ಟ್ರಿನ ರೆಡಿ ಆಗಿ ಬರ್ತೈತಿ. ಕುರಿ ಒಳಗೆ ಎರೆಹುಳ ಮಣ್ಣು ತಿಂದು ಗೊಬ್ಬರ ಮಾಡಿ ನಿಮ್ಮ ಬೆಳೆಗೆ ಪೂರೈಸುವಂಥ ಕೆಲಸ ಮಾಡ್ತಾವು. ಮತ್ತು ಇದನ್ನ ಈಗ ನಾವು ಕಬ್ಬು ಏನೈತಿ ಈಗ ಬೀಜಕ್ಕೆ ಕೊಡ್ಲಾತೀವಿ. ಇರೋದು ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕು ಕಾಕಣಿಕೆ ಗ್ರಾಮ ಒಳಗೆ ಐತಿ. ಇದು ನಮ್ಮದು ಇದ್ದಿದ್ವಲ್ಲ. ನೀವು ಯಾರಿಗಾದ್ರೂ ಈ ಸುತ್ತಮುತ್ತ ಬಬಲೇಶ್ವರ ಕಾಕಣಿಕೆ ಸುತ್ತಮುತ್ತ ಯಾರು ವಿಡಿಯೋ ನೋಡೋರಿಗೆ ಆದರೂ ಕಬ್ಬಿನ ಬೀಜ ಬೇಕಾಗಿತ್ತಂದ್ರೆ ಈಗ ಸ್ಕ್ರೀನ್ ಮೇಲೆ ನಂಬರ್ ಸಂಪರ್ಕ ಮಾಡ್ಬೋದು. ಈಗಾಗಲೇ ಪಡ ಚಾಲೂ ಐತಿ, ಕೊಡಾತೀವಿ ನಾವು. ನೋಡ್ಬೋದು ನೀವು ಸುತ್ತಮುತ್ತ ಈಗೇನು ಕಾಣ್ತತೆ ನಿಮಗೆ ಕಬ್ಬಿನ ಬೀಜ. ಇದು ಕೊಟ್ಟಿವು ಈಗಾಗಲೇ ನಾವು. ಇದನ್ನ ನೀವು ನಾಟಿ ಮಾಡೋದ್ರಿಂದ ಒಳ್ಳೆ ಇಳುವರಿನ ತಗೋಬಹುದು. ಮತ್ತು ಇದನ್ನ ಈ ತಳಿಗೆ ಏನೈತಿಪ್ಪ ಅಂದ್ರೆ ರೋಗ ನಿರೋಧಕ ಶಕ್ತಿ ಐತಿ. ಮತ್ತು ಇನ್ನೊಂದು ನೀರು ಕಡಿಮೆ ಕೊಟ್ಟರು ತಡ್ಕೊಳ್ಳುವಂಥ ಕೆಪಾಸಿಟಿ ಬರ್ತೈತಿ. ನೀವು ನೋಡ್ಬೋದು ಯಾವ ರೀತಿ ಬೆಳೆದದ ಕಬ್ಬನ, ನಮ್ಮ ಹೊಲ್ದಾಗ ಬೆಳೆದದ ಕಬ್ಬನ ಈಗ ತೋರ್ಸ್ಲತ್ತ ನಾನು ನಿಮ್ಗೆ. ಹಾಗಾಗಿ ಈ ಗೊಬ್ಬರವನ್ನು ಉಪಯೋಗ ಮಾಡ್ರಿ, ನಿಮ್ಮ ಖರ್ಚನ್ನು ಕಡಿಮೆ ಮಾಡ್ಕೋರಿ. ಎಲ್ಲರಿಗೂ ಗೊತ್ತದ ವಿಷಯ ಐತಿ. ಈಗ ರಾಸಾಯನಿಕ ಗೊಬ್ಬರ ಭಾಳ ಕಾಸ್ಟ್ಲಿ ಆಗ್ಯಾವು. ಅದರ ಸಲುವಾಗಿ ಇದನ್ನ ಸ್ವಸ್ಥ ಒಳಗೆ ಹೆಚ್ಚು ಇಳುವರಿಯನ್ನು ತಗೋಬೋದು. ಯಾರಿಗಾದ್ರೂ ಈ ಗೊಬ್ಬರ ಬೇಕಾಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ನಿಮ್ಗೆ ತಲುಪೋ ವ್ಯವಸ್ಥೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣ ಮಸ್ತು.